ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 11ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 12 ಶುರು ಮಾಡೋಣ. ಭರತ್ಗೆ 1 ತಿಂಗಳು ಸಸ್ಪೆಂಡ್ ಮಾಡಿದ್ದು ಭರಣಿಗೆ ಅಷ್ಟೇನು ಖುಷಿ ಕೊಟ್ಟಿರಲಿಲ್ಲ. ಮನೆಗೆ ಬರುತ್ತಿದ್ದ ಹಾಗೆ, ಡ್ಯಾಡಿ, ಆ ರಾಸ್ಕಲ್ಗೆ 1 ತಿಂಗಳು ಸಸ್ಪೆಂಡ್ ಮಾಡೋ ಬದಲು ಕಾಲೇಜ್ನಿಂದಾನೇ ಆಚೆ ಹಾಕಬೇಕಾಗಿತ್ತು. ನನಗೆ ಮಾಡಿರೋ ಅವಮಾನಕ್ಕೆ ಇದು ತುಂಬ ಚಿಕ್ಕ ಬೆಲೆ ಆಯಿತು ಎಂದು ಮೂತಿ ಉಬ್ಬಿಸಿ ಹೇಳಿದಳು. ರಾಜಾರಾಮ್ ಅವರ ತಲೆಯಲ್ಲಿ ಬೇರೆ ಯೋಚನೆಯೇ ಓಡುತ್ತಿತ್ತು. ಇದರ ಮಧ್ಯೆ ಮಗಳ ಮಾತುಗಳು ಅವರ ತಲೆಗೆ ಹೋಗಲೇ ಇಲ್ಲ. ಡ್ಯಾಡಿ, ಡ್ಯಾಡಿ, ಏನು ಯೋಚನೆ ಮಾಡ್ತಿದ್ದೀರಾ ಎಂದಾಗ ವಾಸ್ತವಕ್ಕೆ ಬಂದವರು ನಥಿಂಗ್ ಬೇಬಿ ಎಂದು ಮುಗುಳ್ನಕ್ಕರು. ಆ ನಗುವಿನ ಅರ್ಥ ಮಾತ್ರ ಅವರಿಗಷ್ಟೇ ತಿಳಿದಿತ್ತು. ಡ್ಯಾಡಿ, ಅವನಿಗಿಷ್ಟು ಶಿಕ್ಷೆ ಸಾಲದು, ಇನ್ನೂ ಆಗಬೇಕು ಎಂದಳು ರೋಷದಿಂದ ಹಲ್ಲು ಕಡಿಯುತ್ತ. ಬೇಬಿ, ನೀನು ಮಾಡಿದ ಕೂಡ ತಪ್ಪಲ್ವಾ? ಆ ಪ್ರಶಾಂತ್ ಅನ್ನೋ ಹುಡುಗನಿಗೆ ಜೀವ ಹೋಗೋ ಹಾಗೆ ಹೊಡೆಸಿದ್ಯಲ್ಲ. ಅವನ ಪ್ರಾಣ ಏನಾದರೂ ಹೊರಟು ಹೋಗಿದ್ರೆ ನಮ್ಮ ಇಡೀ ಆಸ್ತಿ ಅಂತಸ್ತು ಕೊಟ್ಟಿದ್ರು ಅವನ ಪ್ರಾಣ ವಾಪಸ್ ತರೋದಕ್ಕಾಗ್ತಿರ್ಲಿಲ್ಲ. ದುಡ್ಡು ಬೇಕು ನಿಜ, ಆದರೆ ದುಡ್ಡೇ ಎಲ್ಲ ಅಲ್ಲ ಕಂದ. ದುಡ್ಡಿಗಿಂತ ಮುಖ್ಯವಾದದ್ದು ಮನುಷ್ಯತ್ವ. ಮನುಷ್ಯತ್ವ ಇಲ್ಲದೆ ಇರೋ ಮನುಷ್ಯ ಎಷ್ಟೇ ಆಸ್ತಿ, ಅಂತಸ್ತು, ಹೆಸರು, ಹಣ ಗಳಿಸಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ. ಪುಟ, ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪನ್ನು ತಿದ್ಕೊಂಡು ಮತ್ತೆ ಆ ತಪ್ಪು ಆಗದೇ ಇರೋ ಹಾಗೆ ನಡ್ಕೊಳ್ಳೋನೇ ಮನುಷ್ಯ. ಈಗ ಆಗಿದ್ದಾಗೋಯ್ತು, ಮತ್ತೆ ಈ ತಪ್ಪನ್ನು ರಿಪೀಟ್ ಮಾಡಬೇಡ. ಹಾಗೆ ಒಂದ್ಸಾರಿ ಪ್ರಶಾಂತ್ ಹತ್ರ ಹೋಗಿ ಕ್ಷಮೆ ಕೇಳಿ ಬಾ ಎನ್ನುತ್ತಿದ್ದ ಹಾಗೆ ಭರಣಿ ಡ್ಯಾಡಿ ಎಂದು ಕಿರುಚಿ, ನೋ ಡ್ಯಾಡಿ, ನಾನು ಯಾವುದೇ ಕಾರಣಕ್ಕೂ ಆ ಬೀದಿ ಬಿಕಾರಿ ಹತ್ರ ಹೋಗಿ ಸಾರಿ ಕೇಳಲ್ಲ ಎಂದಳು ಕಡ್ಡಿ ತುಂಡಾದ ಹಾಗೆ. ಪುಟ, ಕ್ಷಮೆ ಕೇಳೋದ್ರಿಂದ ಯಾರೂ ಚಿಕ್ಕವರಾಗೋದಿಲ್ಲ. ತಪ್ಪು ಮಾಡಿ ಕೂಡ ಆ ತಪ್ಪಿಗೆ ಕ್ಷಮೆ ಕೇಳದೆ ಇರೋರು ಚಿಕ್ಕವರಾಗ್ತಾರೆ. ಒಂದು ಮಾತು ಹೇಳ ಪುಟ, ದುಡ್ಡು ಕೊಟ್ಟು ಮಾರ್ಕ್ಸ್ ಕೊಂಡ್ಕೊಳ್ಬಹುದು, ಆದರೆ ವಿದ್ಯೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶ್ರಮವಿಲ್ಲದ ಯಶಸ್ಸು ತುಂಬ ದಿನ ಇರಲ್ಲ ಕಂದ. ಅದೇ ಶ್ರಮಪಟ್ಟ ಯಶಸ್ಸು ಶಾಶ್ವತವಾಗಿರುತ್ತೆ. ಈ ಜೀವನ ಅನ್ನೋ ಕಾಲಚಕ್ರದಲ್ಲಿ ಮೇಲಿದ್ದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವರು ಮೇಲೆ ಹೋಗಲೇಬೇಕು. ಅದು ಸೃಷ್ಟಿಯ ನಿಯಮ ಪುಟ ಎಂದು ಭರಣಿಗೆ ಬುದ್ಧಿವಾದ ಹೇಳಿದರು. ಡ್ಯಾಡಿ, ನೀವೇನೇ ಹೇಳಿದ್ರು ಅಷ್ಟೆ, ನಾನು ಮಾತ್ರ ಕ್ಷಮೆ ಕೇಳಲ್ಲ ಅಂದರೆ ಕೇಳಲ್ಲ ಎಂದು ಬಿರುಸಾಗಿ ನುಡಿದು ರೂಮಿಗೆ ಹೋಗಿ ಥಟ್ ಎಂದು ಬಾಗಿಲು ಹಾಕಿಕೊಂಡಳು. ರಾಜಾರಾಮ್ ಅವರು ಭಾರವಾದ ನಿಟ್ಟುಸಿರು ಬಿಟ್ಟು ತಮ್ಮ ಮೊಬೈಲ್ ತೆಗೆದು ತಮಗೆ ಗೊತ್ತಿರುವ ಡಿಟೆಕ್ಟಿವ್ಗೆ ಕರೆ ಮಾಡಿ ಹಲೋ ಎನ್ನುತ್ತಿದ್ದ ಹಾಗೆ, ಹಲೋ ಸರ್, ಹೇಳಿ ಎಂದ. ನನಗೊಂದು ಹುಡುಗನ ಬಗ್ಗೆ ಡೀಟೇಲ್ಸ್ ಬೇಕಿತ್ತು, ಅದು 2 ದಿನದಲ್ಲಿ ಎನ್ನಲು, ಖಂಡಿತ ಸರ್, ಹುಡುಗ ಯಾರು ಅಂತ ಹೇಳಿ ಎಂದಾಗ, ಭರತ್ ಅಂತ, ಶ್ರೀ ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಓದ್ತಿದ್ದಾನೆ. ಅವನು ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಅವನೆಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಯಾರನ್ನ ಮೀಟ್ ಆಗ್ತಾನೆ, ಅವನ ಫ್ರೆಂಡ್ಸ್ ಯಾರು, ಅವನ ಫ್ಯಾಮಿಲಿ ಬಗ್ಗೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ 2 ದಿನದಲ್ಲಿ ನನ್ನ ಟೇಬಲ್ ಮೇಲೆ ಇರಬೇಕು. ಗಾಟ್ ಇಟ್ ಎಂದು ಆರ್ಡರ್ ಮಾಡುತ್ತಿದ್ದ ಹಾಗೆ, ಎಸ್ ಸರ್, ಖಂಡಿತ 2 ದಿನದಲ್ಲಿ ಆ ಹುಡುಗನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಎಂದಾಗ, ಸರಿ, ಹಾಗಿದ್ರೆ ನಿನಗೆ ತಲುಪಬೇಕಾದ ಅಮೌಂಟ್ ನಿನಗೆ ಬಂದು ತಲುಪತ್ತೆ ಎಂದು ಹೇಳಿ ಕರೆ ಕಟ್ ಮಾಡಿದರು ರಾಜಾರಾಮ್. ದಿನಗಳು ಸದ್ದಿಲ್ಲದೆ ಸಾಗಿತು. ಭರತ್ನ ಸಸ್ಪೆಂಡ್ ಮಾಡಿ 4 ದಿನವೇ ಕಳೆದಿತ್ತು. ಪ್ರಶಾಂತ್ನ ಆಸ್ಪತ್ರೆಯಿಂದ ತಾವಿದ್ದ ರೂಮಿಗೆ ಕರೆದುಕೊಂಡು ಬಂದಿದ್ದರು. ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿ ಮಾತ್ರೆ ತಗೊಳ್ಳೋದು ಮರಿಬೇಡ ಎಂದ ಭರತ್ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ. ಸರಿ ಭರತ್, ಮರೆಯೋದಿಲ್ಲ ಎಂದಾಗ, ಚೆನ್ನಾಗಿ ರೆಸ್ಟ್ ಮಾಡು ಎಂದನು. ಓಕೆ ಮಗ, ರೆಸ್ಟ್ ಮಾಡ್ತೀನಿ ಎಂದ. ಇದಕ್ಕೆ ಹೇಳಿದ್ದು ನಾನು, ಹೆಂಡತಿ ಗಂಡನ ಕಾಳಜಿ ಮಾಡಿದ ಹಾಗೆ ಎಂದ ಚರಣ್ ಮಾತಿಗೆ ಭರತ್ ಅವನನ್ನು ಬಗ್ಗಿಸಿ ಬೆನ್ನಿಗೆ 2 ಗುದ್ದು ಗುದ್ದಿದಾಗಲೇ ಸಮಾಧಾನವಾಗಿದ್ದು. ನೀನೇ ನಗೋದು ಎಂದ ಪ್ರಶಾಂತ್ನ ಗುರಾಯಿಸುತ್ತ. ಚರಣ್, ನೀನು ಹೇಳಿದ್ದನ್ನ ಸ್ವಲ್ಪ ಕರೆಕ್ಟ್ ಮಾಡ್ತೀನಿ. ನಾನು ಹೆಂಡತಿ, ಭರತ್ ನನ್ನ ಗಂಡ ಎಂದು ಪ್ರಶಾಂತ್ ಹೇಳಿದಾಗ ಭರತ್ಗೆ ಇನ್ನಷ್ಟು ಉರಿದು ಹೋಯಿತು. ಪ್ರಶಾಂತ್ ಮತ್ತೆ ಚರಣ್ ಭರತ್ನ ಊದಿದ ಮುಖ ನೋಡಿ ಇಬ್ಬರು ಹಾಯ್ ಪಾಯ್ ಕೊಟ್ಟು ನಕ್ಕರು. ಲೇ, ಬಾಯ್ ಮುಚ್ರೋ, ಸಾಕು, ಯಾರಾದರೂ ಕೇಳಿದವ್ರು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ರೆ ಕಷ್ಟ ಎಂದಿದ್ದು ಕೇಳಿ ಚರಣ್ ಮುಸಿ ಮುಸಿ ನಗುತ್ತಿದ್ದರೆ ಮತ್ತೆರಡು ಏಟು ಬೆನ್ನಿಗೆ ಬಳುವಳಿಯಾಗಿ ಸಿಕ್ಕಿತ್ತು ಭರತ್ ಕಡೆಯಿಂದ. ಹೋಗ್ಲಿ ಬಿಡೋ ಭರತ್, ತಮಾಷೆ ಮಾಡ್ತಾನಷ್ಟೇ ಎಂದರೆ, ತಮಾಷೆ, ಅದ್ರ ಜೊತೆ ನೀನೊಬ್ಬ ಮಗನೇ, ನಿನ್ನ ಕೈಕಾಲು ಮುರಿದಿದೆ ಅಂತ ಸುಮ್ಮನೆ ಇದ್ದೀನಿ, ಇಲ್ಲದೆ ಹೋಗಿದ್ರೆ ಅವನ ಜೊತೆ ನಿನಗೆ 2 ಏಟು ಬಿದ್ದಿರೋದು ಎಂದಾಗ ಪ್ರಶಾಂತ್ ಮತ್ತೆ ಚರಣ್ ನಕ್ಕರು. ನನ್ನ ಮಕ್ಕಳ ಕಿಸಿಯೋದು ಬೇರೆ, ಬರಲೈ, ಕಾಲೇಜ್ ಟೈಮ್ ಆಯಿತು ಎಂದು ಪ್ರಶಾಂತ್ಗೆ ಹೇಳಿ ಚರಣ್ನ ಎಳೆದುಕೊಂಡು ಹೋಗಿದ್ದ. ಈ 4 ದಿನದಲ್ಲಿ ಭರಣಿ ಮತ್ತು ಭರತ್ ಮುಖಾಮುಖಿ ಆಗಿರಲಿಲ್ಲ. ಭರಣಿಯಂತೂ ಫುಲ್ ಖುಷಿಯಾಗಿದ್ದಳು.
ಅದೇ ಖುಷಿಯಲ್ಲಿ ಕಾಲೇಜ್ಗೆ ಹೋಗಲು ರೆಡಿಯಾಗಿ ತಿಂಡಿ ತಿನ್ನಲು ಬಂದಳು. ಗುಡ್ ಮಾರ್ನಿಂಗ್ ಡ್ಯಾಡಿ ಎನ್ನುತ್ತಾ ಚೇರ್ ಹಿಡಿದು ಕೂತಳು. ಗುಡ್ ಮಾರ್ನಿಂಗ್ ಬೇಬಿ, ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆದ್ಯಾ ಎಂದರೆ, ಹ್ಞೂ ಡ್ಯಾಡಿ, ಆ ಭರತ್ ಬರ್ತೆ ಕಾಲೇಜ್ ತುಂಬ ಪೀಸ್ಫುಲ್ ಆಗಿದೆ, ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ ಎಂದಳು ಖುಷಿಯಿಂದ. ರಾಜಾರಾಮ್ ಅವರಿಗೆ ಭರತ್ ಹೆಸರು ಕೇಳುತ್ತಿದ್ದ ಹಾಗೆ ತಾವು ಡಿಟೆಕ್ಟಿವ್ಗೆ ವಹಿಸಿದ ಕೆಲಸ ನೆನಪಿಗೆ ಬಂದು ತಕ್ಷಣ ಆ ಡಿಟೆಕ್ಟಿವ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ, ಈಗಲೇ ಬಂದು ಡೀಟೇಲ್ಸ್ ಕೊಡ್ತೀನಿ ಎಂದು ಹೇಳಿದ. ಭರಣಿ ತಿಂಡಿ ತಿನ್ನೋದು ಮುಗಿದಿದ್ದರಿಂದ, ಡ್ಯಾಡಿ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಎಂದಳು. ಓಕೆ ಕಂದ, ಬಾಯ್ ಎಂದಾಗ, ಬಾಯ್ ಡ್ಯಾಡಿ ಎಂದು ರಾಜಾರಾಮ್ ಅವರನ್ನು ಹಿಂದಿನಿಂದ ಲಘುವಾಗಿ ಅಪ್ಪಿ ಕೆನ್ನೆಗೆ ಮುತ್ತಿಟ್ಟು ಹೋದಳು. ಆಚೆ ಕಾರ್ ಹತ್ತಿರ ಹೋಗಿ, ಜೀತು ಎಂದು ಕೂಗುತ್ತಿದ್ದ ಹಾಗೆ ಶಾಂತಮ್ಮ ಆಚೆ ಬಂದು, ಮೇಡಮ್, ಅವನಿಗೆ ಹುಷಾರಿಲ್ಲ, ಜ್ವರ ಬಂದು ಮಲಗಿದ್ದಾನೆ ಎಂದರು ತಲೆ ತಗ್ಗಿಸಿ. ಛೆ ಎಂದು ತಾನೇ ಶಾಂತಮ್ಮನ ಕೈಯಿಂದ ಕಾರ್ ಕೀ ತೆಗೆದುಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಕಾಲೇಜ್ ಕಡೆ ಮುಖ ಮಾಡಿದಳು. ಭರತ್ ಸಸ್ಪೆಂಡ್ ಆದಮೇಲೆ ಫುಲ್ ಟೈಮ್ ಜಾಬ್ ಹುಡುಕಿದ್ದ. ಅದು ಒಂದು ದೊಡ್ಡ ರೆಸ್ಟೋರೆಂಟಲ್ಲಿ ವೇಟರ್ ಕೆಲಸಕ್ಕೆ. ಚರಣ್ ಜೊತೆ ಬೈಕ್ ಏರಿ ಹೊರಟು 10 ನಿಮಿಷಕ್ಕೆ ಚರಣ್ಣನ್ನು ಕಾಲೇಜ್ ಹತ್ತಿರ ಡ್ರಾಪ್ ಮಾಡಿ ತನ್ನ ಕೆಲಸದ ಜಾಗಕ್ಕೆ ಹೊರಟ. ಭರತ್ ಹೋಗುವ ದಾರಿ ಮತ್ತು ಭರಣಿ ಬರುವ ದಾರಿ ಎದುರು ಬದುರು ಇತ್ತು. ಇವತ್ತು ಭರಣಿ ಗ್ರಹಚಾರ ಕೆಟ್ಟಿತ್ತು. ದಾರಿಯಲ್ಲಿ 2 ಮಕ್ಕಳು ಸ್ಕೂಲಿಗೆ ಹೊರಟಿದ್ದರು. ಭರಣಿ ಸ್ಪೀಡಾಗಿ ಕಾರ್ ಚಲಾಯಿಸುತ್ತಾ ರಸ್ತೆಯಲ್ಲಿ ಚರಂಡಿ ಹಾಳಾಗಿ ಕೊಳಚೆ ನೀರೆಲ್ಲ ರೋಡಲ್ಲಿ ಹರಿದಿತು. ಅವಳು ಬಂದ ಸ್ಪೀಡಿಗೆ ಆ ಕೊಳಚೆ ನೀರೆಲ್ಲ ಶಾಲೆಗೆ ಹೋಗುತ್ತಿದ್ದ ಮಕ್ಕಳ ಮೇಲೆಲ್ಲ ಎರಚಿತು. ಆ ರೀತಿ ಮಾಡಿ ತಿರುಗಿ ಕೂಡ ನೋಡದೆ ಅದೇ ಸ್ಪೀಡಲ್ಲಿ ಮುಂದೆ ಸಾಗಿದಳು. ಆ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಕೊಳಚೆ ನೀರಿಂದ ತೊಯ್ದು ಗಬ್ಬುನಾಥ ಹೊಡೆಯುತ್ತಿತ್ತು. ಆ ಮಕ್ಕಳು ಅಳುತ್ತಾ ಅಲ್ಲೇ ನಿಂತರು. ಭರತ್ ಅದೇ ಮಾರ್ಗವಾಗಿ ಬರುತ್ತಿರುವಾಗ ದೂರದಿಂದಲೇ ಇದನ್ನೆಲ್ಲ ನೋಡುತ್ತಿದ್ದವನಿಗೆ ಕೋಪ ಬಂದು, ಯಾರದು ಇಡಿಯಟ್, ಮನುಷ್ಯತ್ವ ಅನ್ನೋದೇ ಇಲ್ಲ ಅನ್ಸುತ್ತೆ, ಪಾಪ ಮಕ್ಕಳು, ಈ ರೀತಿ ಮಾಡಿದ್ರೆ ಸ್ಕೂಲ್ಗೆ ಹೇಗೆ ಹೋಗಬೇಕು, ಕೊಳಚೆ ನೀರು ಅವ್ರ ಮೇಲೆ ಹಾರಿಸಿ ಸಾರಿ ಕೂಡ ಕೇಳದೆ ಹೋಗಿದ್ದಾನಲ್ಲ ರಾಸ್ಕಲ್ ಎಂದು ಬೈಯುತ್ತಾ ಬೈಕ್ ವಾಪಸ್ ತಿರುಗಿಸಿ ಆ ಕಾರಿಗಿಂತ ಸ್ಪೀಡಾಗಿ ಮುಂದೆ ಹೋಗಿ ಕಾರನ್ನು ಅಡ್ಡಗಟ್ಟಿದ. ಹಠಾತ್ತನೆ ಎದುರಿಗೆ ಬಂದ ಬೈಕ್ ನೋಡಿ ಗಾಬರಿಯಾಗಿ ಜೋರಾಗಿ ಬ್ರೇಕ್ ಹಾಕಿ, ಏ ಲೋಫರ್, ಹೆಂಗಿದೆ ಮೈಗೆ, ಯಾಕೋ ನನ್ನ ಕಾರ್ನ ಅಡ್ಡಗಟ್ಟಿದೆ ಎಂದು ಕೇಳಿದ ಧ್ವನಿ ಕೇಳಿ, ಓ ಕೊಬ್ಬಿದ ಕೋಳಿ ಇದು, ಅದೇ ಅನ್ಕೊಂಡೆ ಎಂದು ಮನಸ್ಸಲ್ಲೇ ಹೇಳಿ, ಮೈ ಒಂಥರ ಬಿಸಿ ಬಿಸಿ ಇದೆ, ತಣ್ಣಗೆ ಮಾಡ್ತೀಯಾ ಎಂದ ವ್ಯಂಗ್ಯವಾಗಿ. ಯು ರಾಸ್ಕಲ್ ಎಂದು ಬೈಯುವವಳ ಹತ್ತಿರ ಬೈಕ್ ನಿಲ್ಲಿಸಿ ಬಂದು, ಅದು ನಿಮ್ಮಪ್ಪ ಅಜ್ಜ ಮುತ್ತಜ್ಜ ಇರಬೇಕು, ಇಳಿ ಕೆಳಗೆ ಎಂದ ಗಡುಸಾಗಿ. ಭರಣಿ ಗೊಂದಲದಲ್ಲಿ ಅವನನ್ನು ನೋಡುತ್ತಾ, ನಾನ್ಯಾಕೆ ಇಳಿಬೇಕು, ಮೊದಲು ನನ್ನ ಕಾರ್ ಮುಂದಿನಿಂದ ನಿನ್ನ ಬೈಕ್ ತೆಗಿ, ಇಲ್ಲದೆ ಹೋದರೆ ಅದ್ರ ಮೇಲೆ ನುಗ್ಗಿಸ್ಕೊಂಡು ಹೋಗ್ತೀನಿ ಕಾರ್ನ ಎಂದಳು ಧಮಕಿ ಹಾಕುತ್ತಾ ಗತ್ತಿನಿಂದ. ಮೊದಲು ಇಳಿ ಕೆಳಗೆ, ಆಮೇಲೆ ನುಗ್ಗಿಸ್ಕೊಂಡು ಹೋಗುವಂತೆ ಎಂದರೂ ಇಳಿಯದೇ ಇದ್ದವಳ ನೋಡಿ ಕೋಪದಿಂದ ಬಿರುಸಾಗಿ ಕಾರ್ ಡೋರ್ ತೆರೆದು ಬಲವಂತವಾಗಿ ಅವಳ ತೋಳು ಹಿಡಿದು ಆಚೆ ಎಳೆದುಕೊಂಡು ಬಂದ. ಏಯ್, ಏನ್ ಮಾಡ್ತಿದ್ದೀಯಾ, ಬಿಡು ನನ್ನ, ಲೀವ್ ಮೀ, ಬಿಡು ನನ್ನ ಎಂದು ಕೊಸರಾಡಿದರೂ ಬಿಡದೆ ಅವಳನ್ನು ಧರಧರನೆ ಎಳೆದುಕೊಂಡು ಮಕ್ಕಳು ನಿಂತ ಕಡೆ ಕರೆದುಕೊಂಡು ಹೋಗಿ ಸಾರಿ ಕೇಳು ಎಂದಾಗ ಭರಣಿ ವಿಚಿತ್ರವಾಗಿ ಅವನನ್ನೇ ನೋಡಿದಳು. ಓ, ಮಹಾರಾಣಿಯವರಿಗೆ ತಾವೇನ್ ಮಾಡಿದ್ರಿ ಅನ್ನೋದು ಗೊತ್ತಿಲ್ಲ ಅಲ್ವಾ ಎಂದು ವ್ಯಂಗ್ಯವಾಗಿ ಹೇಳಿ, ಈಗಷ್ಟೇ ಕಾರ್ನ ಸ್ಪೀಡಾಗಿ ಚಲಾಯಿಸಿ ಇವ್ರ ಮೇಲೆ ಆ ಕೊಳಚೆ ನೀರು ಹಾರಿಸಿದ್ಯಲ್ಲ, ಈ ಅವತಾರದಲ್ಲಿ ಆ ಮಕ್ಕಳು ಸ್ಕೂಲ್ಗೆ ಹೇಗೆ ಹೋಗಬೇಕು, ನಿನಗೆ ಚೂರಾದ್ರೂ ಮನುಷ್ಯತ್ವ ಅನ್ನೋದಿದೆಯಾ ಎಂದವ. ತೆರೇಕಿ, ಯಾರನ್ನು ಕೇಳ್ತಿದ್ದೀನಿ ನಾನು, ಅದು ಮೈಯೆಲ್ಲ ದುಡ್ಡಿನ ಮದ ತುಂಬಿರೋ ಕೊಬ್ಬಿದ ಕೋಳಿ ಹತ್ರ ಎಂದವ. ಸಾರಿ ಕೇಳೆ ಎಂದ ಮತ್ತೊಮ್ಮೆ. ನಾನು ಕೇಳಲ್ಲ ಎಂದಳು ಕೊಬ್ಬಿನಿಂದ. ಐ ಸೆಡ್ ಸೇ ಸಾರಿ ಎಂದ ಈ ಬಾರಿ ಬಿರುಸಾಗಿ. ನಾನು ಸಾರಿ ಕೇಳಲ್ಲ ಅಂದರೆ ಕೇಳಲ್ಲ ಎಂದಳು ಮತ್ತೆ ದುರಹಂಕಾರದಿಂದ ಹಠಕ್ಕೆ ಬಿದ್ದವರ ಹಾಗೆ. ಓಕೆ ಫೈನ್, ನೀನು ಸಾರಿ ಕೇಳಲ್ಲ ಅಲ್ವಾ ಎಂದಾಗ ಭರಣಿ ಕೇಳಲ್ಲ ಎನ್ನುವಂತೆ ನೋ ಎಂದು ತಲೆ ಆಡಿಸಿದಳು. ನೀನು ಮಾತಿಗೆಲ್ಲ ಬಗ್ಗಲ್ಲ ಎಂದು ಬಲವಂತವಾಗಿ ಅವಳ ಕುತ್ತಿಗೆಯನ್ನು ಹಿಡಿದು ಆ ಕೊಳಚೆ ನೀರು ಹರಿಯುತ್ತಿದ್ದ ಜಾಗದಲ್ಲಿ ಬೀಳಿಸಿದ. ಅವಳನ್ನು ಆ ರೀತಿ ನೋಡಿ ಅಳುತ್ತಿದ್ದ ಮಕ್ಕಳು ಕೈ ತಟ್ಟಿ, ಹಂಗಾಗಬೇಕು, ಹಲ್ ಮುರಿಬೇಕು, ನೀನಳಬೇಕು, ನಗಬೇಕು ಎಂದು ಹೇಳಿ ಹೇಳಿ ನಗುತ್ತಿದ್ದರು. ಭರಣಿಗೆ ಮಕ್ಕಳು ತನ್ನನ್ನು ಅಣುಕಿಸುತ್ತಿರುವುದನ್ನು ಕಂಡು ತುಂಬ ಅವಮಾನವಾಯಿತು. ಮೇಲೇಳಲು ಹೋಗಿ ಪದೇ ಪದೇ ಜಾರಿ ಬೀಳುತ್ತಾ ಹೇಗೋ ಎದ್ದು ನಿಂತಳು. ಅವನ ಮೇಲೆ ಅಸಾಧ್ಯ ಕೋಪ ಉಕ್ಕಿ ಬಂದು ಹಲ್ಲು ಕಡಿಯುತ್ತಾ ಯು ರಾಸ್ಕಲ್ ಎಂದು ಹೊಡೆಯಲು ಕೈ ಎತ್ತಿದಳು. ಭರತ್ ಅವಳ ಕೈ ಹಿಡಿದು ಅವಳ ಬೆನ್ನ ಹಿಂದೆ ತಿರುಗಿಸಿ, ತಪ್ಪು ಮಾಡಿ ನನ್ನೇ ಹೊಡೆದಕ್ಕೆ ಬರ್ತೀಯಾ, ಇನ್ನೊಂದ್ಸಾರಿ ಕೈ ಎತ್ತಿದ್ಯೋ ಈ ಕೈನೇ ಮುರಿದಾಕ್ತೀನಿ, ಹುಷಾರ್ ಎಂದು ಹೇಳಲು ಆಗುತ್ತಿದ್ದ ನೋವಿಗೆ ಮುಖ ಕಿವುಚಿ, ಬಿಡೋ ನನ್ನನ್ನು, ಬಿಡು, ಅಮ್ಮ, ಲೀವ್ ಮೀ ಎಂದು ಕೊಸರಾಡಿದ ಮೇಲೆ ಅವಳ ಕೈ ಬಿಟ್ಟ. ಅಲ್ಲೇ ಹೋಗುತ್ತಿದ್ದ ಆಟೋ ಒಂದನ್ನು ಕರೆದು ನಿಲ್ಲಿಸಿ ಆ ಮಕ್ಕಳನ್ನು ಅದರಲ್ಲಿ ಕೂರಿಸಿ
ಅಣ್ಣ ಇವ್ರನ್ನ ಅವ್ರ ಮನೆಗೆ ಬಿಟ್ಬಿಡು ಎಂದು ಹೇಳಿ ಆಟೋ ಚಾಲಕನ ಕೈಗೆ 100 ರೂಪಾಯಿ ಇಟ್ಟ. ಥ್ಯಾಂಕ್ಸ್ ಅಂಕಲ್ ಎಂದು ಮಕ್ಕಳು ಹೇಳಿ ಬಾಯ್ ಅಂಕಲ್ ಎಂದು ಕೈ ಬೀಸಲು ಭರತ್ ಕೂಡ ಇಟ್ಸ್ ಓಕೆ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಸ್ಕೂಲ್ಗೆ ಹೋಗಿ ಎಂದು ಕೈ ಬೀಸಿ ಕಳುಹಿಸಿದ. ನಂತರ ಅವಳ ಅವಸ್ಥೆ ಕಂಡು ಜೋರಾಗಿ ನಗುತ್ತಾ, ಓಯ್ ಕೊಬ್ಬಿದ್ಕೊಳ್ಳಿ, ಮನೆಗೆ ಹೋಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಸೋಪು ಶಾಂಪು ಹಾಕಿ ಸ್ನಾನ ಮಾಡು, ಇಲ್ಲದೆ ಹೋದರೆ 1 ವಾರ ಆದರೂ ಈ ಗಬ್ಬುನಾತ ನಿನ್ನ ಮೈಯಿಂದ ಹೋಗಲ್ಲ ಎಂದು ಮೂಗು ಮುಚ್ಚಿಕೊಂಡು ಹೇಳಿ, ಬಾಯ್, ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡು, ಇಲ್ಲಾಂದ್ರೆ ನಿನ್ನ ಹತ್ರ 1 ವಾರ ಯಾರೂ ಸುಳಿಯಲ್ಲ ಎಂದು ನಗುತ್ತಾ ಹೇಳಿ ತನ್ನ ಬೈಕ್ ಇದ್ದ ಕಡೆ ಹೋಗಿ ಸ್ಟಾರ್ಟ್ ಮಾಡಿ ಕೆಲಸದ ಜಾಗಕ್ಕೆ ಹೊರಟ. ಅವನು ಹೋಗುವುದನ್ನೇ ನೋಡಿ ಹಲ್ಲು ಕಡಿಯುತ್ತಾ, ಯು ಬ್ಲಡಿ ರಾಸ್ಕಲ್, ನನ್ನೇ ಕೊಳಚೆ ನೀರಲ್ಲಿ ಬೀಳಿಸ್ತೀಯಾ, ಇದಕ್ಕೆ ನೀನು ಬೆಲೆ ತರಲೇಬೇಕು, ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ, ನೋಡ್ತಿರು ಎಂದು ಹಲ್ಲು ಕಡಿದು ತನ್ನ ತಾನು ನೋಡಿಕೊಂಡು ಅಳುತ್ತಾ ತನ್ನ ಮೈಯಿಂದ ಬರುತ್ತಿದ್ದ ಗಬ್ಬು ದುರ್ನಾಥಕ್ಕೆ ಮೂಗು ಮುಚ್ಚಿಕೊಂಡು ಮುಖ ಕಿವುಚಿ ಛೀ ಎಂದು ಮುಖ ಸಿಂಡರಿಸಿ, ಭರತ್ ಐ ವಿಲ್ ಕಿಲ್ ಯು ಎಂದು 2 ಕೈ ಮೇಲೆತ್ತಿ ಮುಷ್ಟಿ ಕಟ್ಟಿ ಚೀರಿದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 12ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.